ಸರ್ಕಾರಿ ನೌಕರ ಸಂಘದಲ್ಲಿ ಹಿಂದೆ ನಾನು ಕೇಶವಮೂರ್ತಿ ಇದ್ದಾಗಿಂದ ಕೂಡ 40 ವರ್ಷದಿಂದ ಕೂಡ ನಾನು ಇದನ್ನ ಬಂಗಾರಪ್ಪ ಸಂಪುಟದಲ್ಲಿ ಇದ್ದಾಗಿಂದ ಕೂಡ ನಾನು ನೋಡ್ಕೊಂಡು ನಾನು ಬರ್ತಾ ಇದ್ದೀನಿ. ಅದಕ್ಕೆ ಹೋಗ್ಬಾರ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಜಾಗದ ಬಗ್ಗೆ ನನ್ನ ಹತ್ರ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ರು. ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ರು ಕೊಡೋಣ ಜಾಗ ಅವರಿಗೆ ಅಂತ ಕೊಡ್ತೀವಿ, ಬೇರೆ ಎಲ್ಲರೂ ಬೇಕು ರಿಸರ್ವೇಶನ್ ಕೊಡ್ತೀವಿ. ಅದರಿಂದ ನೀವು ಚಿಂತೆ ಮಾಡಕ್ ಹೋಗಬೇಡಿ. ಸೊ ನಿಮ್ಗೆ ನೆಹರೂರವರೇ ಹೇಳ್ಬಿಟ್ಟಿದ್ದಾರೆ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ, ನಮ್ಮ ಪದ್ಧತಿಲೇ ಬಂದಿದ್ದಾರೆ. ಒಂದು ಹೆಣ್ಣು ಕಲ್ಸಿದ್ರೆ ಇಡೀ ಸಮಾಜ ಕುಟುಂಬಕ್ಕೂ ಒಂದು ದೊಡ್ಡ ಆಸ್ತಿ ಅಂತೇಳಿ. ಸೊ ನಮ್ಗೆಲ್ಲ ಅನುಭವ ಇದೆ. ಹೆಣ್ಣು ಮಕ್ಕಳಿಗೆ ನೀವು ಸಹಕಾರ ಕೊಡಲಿಲ್ಲ ಅಂದ್ರೆ ನಮ್ಗೆ ಯಾರು ರಾಜಕಾರಣನೇ ಮಾಡೋಕೆ ನಮ್ಮ ಟೈಮೇ ಸಿಕ್ಕುದಿಲ್ಲ, ನಮ್ಮ ಕುಟುಂಬ ನೋಡೋಕೆ ಸಿಕ್ಕುದಿಲ್ಲ. ಸೊ ಹಂಗೆ ಒಂದು ದೊಡ್ಡ ಶಕ್ತಿ ಇದೆ. ನಾನು ಇವತ್ತು ಜಾಸ್ತಿ ಮಾತಾಡೋದಿಲ್ಲ. ಒಂದನ್ನ ಸದ್ಯದಲ್ಲೇ ಒಂದು ವರ್ಷದಲ್ಲೇ ಒಂದು ಪ್ಲಾನ್ ಹಾಕಿ ಇಡೀ ರಾಜ್ಯದ ಹೆಣ್ಣು ಮಕ್ಕಳ ದೊಡ್ಡ ಸಮಾವೇಶವನ್ನ ಪ್ಯಾಲೇಸ್ ಅಲ್ಲಿ ಮಾಡಲಿಕ್ಕೆ ರೂಪರೇಷೆಯನ್ನು ಮಾಡಿ ನಮ್ಮ ಎಲ್ಲ ಇಲಾಖೆಯಲ್ಲೂ ನಿಮ್ಗೆ ಸಪರೇಟ್ ಆಗಿ ಫೈನಾನ್ಷಿಯಲ್ ಸ್ಟ್ರೆಂತ್ ಕೊಡ್ತೀವಿ. ಸೊ ನಿಮ್ ಶಕ್ತಿ ಹೇಗೆಂದ್ರೆ, ನಾನು ಸಿದ್ದರಾಮಯ್ಯನವರು ನಮ್ದು ಮ್ಯಾನಿಫೆಸ್ಟೋಲ್ಲಿ ನಾವು ಫಸ್ಟ್ ತಂದಿದ್ದೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ, ಈ ಮೂರು ಫ್ರೀಯಾಗಿ ಕರೆಂಟು. ಈಗಲೂ ನೀವು ಸರ್ಕಾರಿ ನೌಕರಾದ್ರೂ 200 ಯೂನಿಟ್ ಒಳಗಡೆ ಬಂದು ಉಚಿತ ಕರೆಂಟ್ ಕೊಡ್ತಾ ಇದೀವಿ ಇಲ್ಲ? ನೀವು ಬಸ್ಗೆ ಬರ್ಬೇಕಾದ್ರೆ ಸರ್ಕಾರಿ ನೌಕರು ಕೂಡ ಫ್ರೀಯಾಗಿ ಬಸ್ ಕೊಡ್ತಾ ಇದೀವೋ ಇಲ್ಲ? ನಿಮ್ ಮನೇಲಿ ಕೆಲಸ ಮಾಡಿದವ್ರಿಗೆ ಬೇರೆಯವ್ರಿಗೆಲ್ಲ ಯಾರು ಮಹಿಳೆಯರು ಯಜಮಾನಿ ಇದ್ದೀರಿ 2,000 ರೂಪಾಯಿ ಕೊಡ್ತಾ ಇದೀವೋ ಇಲ್ಲ? ನಮ್ ಯೋಜನೆ ನೋಡ್ಬಿಟ್ಟು ಇಡೀ ದೇಶ ಪ್ರಾರಂಭ ಮಾಡ್ತಾ ಇಲ್ಲ. So we are the founders of this strengthening of a woman. So ಹೆಣ್ಣು ಕುಟುಂಬದ ಕಣ್ಣು ಅಂತ ಯಾವ್ದಾದ್ರು ಚಿಂತೆ ಮಾಡಿದೆ ಅಂತಂದ್ರೆ ಇದು ನಮ್ಮ ಸರ್ಕಾರ, ನಿಮ್ ಸರ್ಕಾರ. ಸೊ ಹಂಗೆ ನಮ್ ಹೆಣ್ಮಕ್ಳ ಮೇಲೆ ಏನಪ್ಪಾ ನಂಬಿಕೆ ಅಂದ್ರೆ, ನೀವು ಬುಕ್ಕಾರ ಸ್ಮರಣೆ ಇಟ್ಕೊಂಡಿರೋರು, ತಾಯಿಯ ಹೃದಯನ ಇಟ್ಕೊಂಡಿರೋರು, ಯಾವಾಗಲೂ ಕೂಡ ಯಾರು ಸಹಾಯ ಮಾಡ್ತೀರಿ ಅವ್ರನ್ನ ನೆನೆಸ್ಕೊಳ್ತೀರಿ. ಆ ವಿಶ್ವಾಸ ನಿಮ್ ಮೇಲಿದೆ. ಅದಕ್ಕೆ ನಾವು ನಮ್ಮ ಎಲ್ಲ ಮಂತ್ರಿಗಳು ನಾವೆಲ್ಲ ಸೇರಿ ನಿಮ್ ಬಗ್ಗೆ ಅಪಾರವಾದಂತ ವಿಶ್ವಾಸ ಇಟ್ಟಿದ್ದೀವಿ. HK ಪಾಟೀಲ್ ಅವರು ನನ್ನ ಕಿವಿ ನಡೆದ್ರು, ಡಿಕೆ ಈ ಅಸೆಂಬ್ಲಿಲೇ ಇವ್ರಿಗೆ ಒಂದು ಅಮೆಂಡ್ಮೆಂಟ್ ತಂದ್ಬಿಡೋಣ, ಬಿಲ್ ಮಾಡ್ಬಿಡೋಣ, ಅದರಿಂದ ಅವರು ಕೂಡ ನೀವು ಸಂಪರ್ಕದಲ್ಲಿ ಕೂಡಿ ನಿಮ್ ಪರವಾಗಿ HK ಪಾಟೀಲ್ ಅವರು ನೆಕ್ಸ್ಟ್ ಅಸೆಂಬ್ಲಿಲಿ ಬಿಲ್ ತರ್ತಾರೆ. ನಿಮ್ಗೆ ಶುಭವಾಗಲಿ. ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಕೂಡ ಎಲ್ಲ ಮಹಿಳಾ ಶಕ್ತಿ ಶ್ರೀ ಶಕ್ತಿಗೆ ನನ್ನ ಸಾಕ್ಷಾತ್ ನಮಸ್ಕಾರಗಳು. ನಮಸ್ಕಾರ.